ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನವರಾತ್ರಿಯ 2ನೇ ದಿವಸ ಇವತ್ತು ನೋಡಿ. ನಾವು ದೇವಸ್ಥಾನಕ್ಕೆ ಪ್ರತಿದಿನ ದೀಪ ಹಚ್ಚೋದಕ್ಕೆ ಹೋಗ್ತೀವಿ. ಅಲ್ಲಿ ಸಣ್ಣದಾಗಿ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೆ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಆದರೂ ಕೂಡ ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ತೆಗೆದುಕೊಂಡು ಬಂದೆ. ಪ್ರತಿದಿನ ತುಂಬ ಅಂದರೆ ತುಂಬ ಕಣ್ಣಿಗೊಂದು ರೀತಿ ಮೈಸೂರು ದಸರಾ ಎಲ್ಲಿ ಇಲ್ಲೇ ಇದೆಯೇನೋ ಅನ್ನೋ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಅಲಂಕಾರ ಆಗಿರಬಹುದು. ದಿನ ದೇವಿಗೆ ಒಂದೊಂದು ಅಲಂಕಾರವನ್ನು ಮಾಡ್ತಾರೆ. ಇವತ್ತಿನ ಅಲಂಕಾರ ವೀಳ್ಯದೆಲೆ ಅಲಂಕಾರ, ನಿನ್ನೆ ಬಂದು ಅರಿಶಿನ ಕುಂಕುಮದ ಅಲಂಕಾರದಿಂದ ಪ್ರಾರಂಭವನ್ನು ಮಾಡಿದ್ದಾರೆ. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಆದರೆ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡುವಷ್ಟು ಅಲ್ಲಿ ಇದಿಲ್ಲ. ವೀಡಿಯೋ ಮಾಡಿಕೊಂಡ್ರೆ ಕೂಡ ಏನು ಅನ್ನೋದಿಲ್ಲ. ಬಟ್ ಆದರೆ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಿಲ್ಲ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋಣ. ಸ್ವಲ್ಪ ನನಗೆ ಟೈಮು ಅಲ್ಲಿ ವೀಡಿಯೋ ಏನಾರ ಸ್ವಲ್ಪ ಜನ ಕಡಿಮೆ ಇದ್ದರು ಅಂದರೆ ಪ್ರತಿಯೊಂದೂ ನಾನು ಅಲ್ಲಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ನಾನೆಲ್ಲ ನಿಮಗೆ ವೀಡಿಯೋ ತೆಗೆದು ಬಂದು ಒಂದೊಂದೇ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬ ಅಂದರೆ ತುಂಬ ಇದು ನೋಡಿ ಗರ್ಭಗುಡಿ ಒಳಗಡೆಗೆ ನಾವೇನು ಆಚೆ ಕಡೆಯಿಂದ ಪ್ರವೇಶ ಮಾಡ್ತೀವಿ, ಅಲ್ಲಿ ನಾವು ದೇವಸ್ಥಾನಕ್ಕೆ ಇನ್ನೇನು ಆ ರೋಡ್ಗೆ ಎಂಟ್ರಿ ಕೊಡುವಾಗಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ರೋಡ್ ಉದ್ದಕ್ಕೂ ಲೈಟ್ಗಳನ್ನು ಹಾಕಿದ್ದಾರೆ. ಅಷ್ಟೇ ಕಣ್ಣಿಗೊಂದು ರೀತಿ ಹಬ್ಬ ಅಂತಲೇ ಹೇಳಬಹುದು. ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಇರುವಂಥ ದೇವಿಯರು ಮಹೇಶ್ವರಮ್ಮ, ಮದ್ದೂರಮ್ಮ, ಸೊಪ್ಲಮ್ಮ, ಈ ರೀತಿಯಾಗಿ ಇಲ್ಲಿ 3 ದೇವಿಯರು ನೆಲೆಸಿರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಎಷ್ಟು ಅಂದರೆ ಅಲ್ಲಿ ತುಂಬ ಜನ ಹೆಣ್ಮಕ್ಳು ಮುತ್ತೈದೆಯರು, ಅಲ್ಲಿ 100ಕ್ಕಿಂತ ಇನ್ನೂ ಜಾಸ್ತಿ ಹೆಣ್ಮಕ್ಳು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾರೆ. ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲ್ಲಿ ಪೂಜೆಗಳು ಜರುಗುತ್ತೆ ಅನ್ನೋದನ್ನು ತುಂಬ ಅಂದರೆ ತುಂಬ ಒಂದು ರೀತಿ ಕಣ್ಣಿಗೆ ಒಂದು ರೀತಿ ಹಬ್ಬ. ಎಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಕ್ಲಿಪ್ಪಿಂಗನ್ನು ನಾನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಿನ್ನೆ ನಾವು ಪೂಜೆ ಮಾಡಿರುವಂಥದ್ದು ಶೈಲಪುತ್ರಿ ದೇವಿಯನ್ನು ಪೂಜೆಯನ್ನು ಮಾಡಿದ್ವಿ. ಇವತ್ತಿನ ದಿವಸ ನಾವು ಬ್ರಹ್ಮಚಾರಿಣಿಯ ದೇವಿಯನ್ನು ಪೂಜೆಯನ್ನು ಮಾಡಿದ್ದೀವಿ. ಇವತ್ತಿನ ನೈವೇದ್ಯ ಹೆಸರುಬೇಳೆ ಪಾಯಸ. ಹೂ ಬಂದು ಕೆಂಪು ಬಣ್ಣದ ಹೂವು ನೋಡಿ. ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ರೆಡ್ ಬಟ್ಟೆನಲ್ಲಿ ಬಂದಿರುವಂಥದ್ದು. ತಾಯಿಗೂ ಕೂಡ ಅಷ್ಟೇ ಗ್ರೀನ್ ವೀಳ್ಯದೆಲೆಯಿಂದ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿರುವಂಥದ್ದು ತಾಯಿಗೆ. ನೆಕ್ಸ್ಟ್ ನಾಳೆ ಬಂದು ಚಂದ್ರಘಂಟಾ ದೇವಿಯನ್ನು ನಾವು ಆರಾಧನೆಯನ್ನು ಮಾಡಬೇಕು. ಚಂದ್ರಘಂಟಾ ದೇವಿಗೆ ಯಾವ ಬಣ್ಣದ ಹೂವು ಅನ್ನೋದನ್ನು ಸಹ ನಾನು ನೆಕ್ಸ್ಟು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಇವತ್ತು ಕೂಡ ನಾನು ಒಂದು ಶಾರ್ಟ್ಸನ್ನು ಹಾಕಿದ್ದೆ. ಅದರಲ್ಲಿ ಕಂಪ್ಲೀಟ್ ಆಗಿರೋವಂಥ ಮಾಹಿತಿನ ಕೊಟ್ಟಿದ್ದೀನಿ. ನೀವು ಖಂಡಿತವಾಗ್ಲೂ ಶಾರ್ಟ್ಸ್ ಬೇಕಿದ್ದರೆ ಈಸಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗಾಗಿ ತಿಳಿಸಿದ್ದೆ ನೋಡಿ. ನಾಳೆ ಕೂಡ ಚಂದ್ರಘಂಟಾ ದೇವಿಗೆ ಯಾವ ಒಂದು ಮಂತ್ರ ಹೇಳಬೇಕು ಅನ್ನೋದನ್ನು ಕೂಡ ನಾನು ಅದರಲ್ಲಿ ತಿಳಿಸಿದ್ದೀನಿ ಶಾರ್ಟ್ಸ್ ವಿಡಿಯೋದಲ್ಲಿ. ಬೆಳಗ್ಗೆ ಕೂಡ ನೀವು ನಾಳೆನೇ ವಾಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಬ್ಲೂ ಸ್ಯಾರಿಯನ್ನು ಉಟ್ಕೊಳ್ಳಿ. ಚಂದ್ರಘಂಟಾ ದೇವಿಯನ್ನು ನೀವು ಆರಾಧನೆಯನ್ನು ಮಾಡಬೇಕಾಗುತ್ತೆ. ಚೆಂಡು ಹೂವು ಅನಿಸುತ್ತೆ. ನಾನು ನಾಳೆ ನಿಮಗೆ ಎಲ್ಲ ಕಂಪ್ಲೀಟ್ ಆಗಿರುವಂಥ ಶಾರ್ಟ್ಸಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಇವಾಗ ವರಾಹಿ ಅಮ್ಮನವರ ಯಾವ ಒಂದು ಮಂತ್ರವನ್ನು ತಿಳಿಸ್ತಾ ಇದ್ದೀನಿ, ಯಾವ ಕಾರಣಕ್ಕೋಸ್ಕರ ಹೇಳಬೇಕು, ಯಾವ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಿಮಗೆ ಎಲ್ಲೂ ಯಾವಾಗಲೂ ಸ್ನಾನ, ಪೂಜೆ, ಪುನಸ್ಕಾರ ಅನ್ನೋವಂಥದ್ದು ಏನೂ ಅಂತಂದರೆ ಏನೂ ಬೇಡ. ನಿಮಗೆ ಭಕ್ತಿ ಒಂದಿದ್ರೇ ಸಾಕು. ಭಕ್ತಿ ಇದ್ದರೆ ಸಾಕು. ತಾಯಿ ನಿಮ್ಮ ಒಂದು ಹಿಂದೆ ಇದ್ದು ಬೆನ್ಗಾವಿಲಲ್ಲಿತ್ತು. ನಿಮ್ಮದು ಏನೇ ಒಂದು ಕಷ್ಟಗಳೇನಿದ್ರೂ ಕೂಡ ಭೂಮಿಯ ಮಧ್ಯದಲ್ಲಿದ್ದರೂ ಕೂಡ ಅಗದು ತೆಗಿತಾಳೆ ತಾಯಿ. ಯಾರೆಲ್ಲ ಈ ಒಂದು ನವರಾತ್ರಿಯಲ್ಲಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲೋ ಅವ್ರು ಯಾರು ಖಂಡಿತವಾಗ್ಲೂ ಕೊರಗೋದಕ್ಕೆ ಹೋಗಬೇಡಿ. ನೀವು ಮನಸ್ಸಿನಲ್ಲಿ ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡೋದು ತಪ್ಪಿಲ್ಲ. ಕೇಳಿಸ್ಕೊಳ್ಳಬಹುದು, ನೀವು ಉಚ್ಚಾರಣೆ ಸಹ ಮಾಡಬಹುದು. ಹಾಗಾಗಿ ನಿಮಗೆ ಸ್ನಾನ ಮಾಡೋಕ್ಕಾಗ್ತಿಲ್ಲ, ತುಂಬ ಜನಕ್ಕೆ ತುಂಬ ಒಂದು ಪ್ರಾಬ್ಲಮ್ಗಳಿರುತ್ತೆ, ಅವರಿಗೆ ಪೂಜೆ ಮಾಡೋದಕ್ಕೂ ಆಗ್ತಾ ಇರೋದಿಲ್ಲ. ಅಂಥವರು ದಯವಿಟ್ಟು ನಿಮಗೆ ಪೂಜೆ ಮಾಡಿರೋಂಥ ಫಲನೇ ಸಿಗುತ್ತೆ. ಮಂತ್ರಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ನಿಮಗೆ ಪೂರ್ಣ ಫಲದ ಇದನ್ನುವಂಥದ್ದು ಸಿಗುತ್ತೆ. ವ್ರತಕ್ಕೆ ಏನು ಸಿಗುತ್ತೋ ನಮ್ಮ ಮುಗ್ಧ ಮನಸ್ಸಿಗೂ ಕೂಡ ಅದೇ ರೀತಿಯಾಗಿ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನೋಡಿ. ನಿನ್ನೆ ವೈಟ್ ಬಣ್ಣದ ಹೂಗಳನ್ನು ಇಟ್ಟು ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೆ. ಇವತ್ತು ಬಂದು ರೆಡ್ಡು, ನಾನಿವತ್ತು ಹಳದಿ ಮತ್ತು ಕೆಂಪು ರೋಸ್ ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ನಾನು ಮನೆಯಲ್ಲಿ ನಂದಾದೀಪವನ್ನು ಉರಿಸೋವಂಥದ್ದು ಈ ರೀತಿಯಾಗಿ ಸರಳವಾಗಿ ನಾನು ಪ್ರತಿನಿತ್ಯ ಪೂಜೆಯನ್ನು ಮಾಡ್ಕೊಂಡಿರ್ತೀನಿ. ದೇವಸ್ಥಾನದಲ್ಲಿ ಬಂದು ನಾನು ಲಿಂಬೆಹಣ್ಣಿನ ದೀಪವನ್ನು ಹಚ್ಚೋವಂಥದ್ದು. ಇವತ್ತು
ವರಾಹಿ ಅಮ್ಮನ ಮಂತ್ರವನ್ನು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಖಂಡಿತವಾಗ್ಲೂ ಉಚ್ಚಾರಣೆಯನ್ನು ಮಾಡಿ. ಓಂ ಶ್ರೀಂ ಹ್ರೀಂ ಕ್ರೀಂ ಯಾ ದೇವಿ ವಾರಾಹ ರೂಪ ನಮಸ್ತಸ್ತೆ ನಮಸ್ತಸ್ತೆ. ಓಂ ಶ್ರೀ ಹ್ರೀಂ ಕ್ರೀಂ ಯಾ ದೇವಿ ವಾರಾಹ ರೂಪ ನಮಸ್ತಸ್ತೆ ನಮಸ್ತಸ್ತೆ. ಓಂ ಶ್ರೀ ಹ್ರೀಂ ಕ್ರೀಂ ಯಾ ದೇವಿ ವಾರಾಹ ರೂಪಿ ನಮಸ್ತಸ್ತೆ ನಮಸ್ತಸ್ತೆ. ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋವಂಥದ್ದು, ನಿಮ್ಮ ಮನೆಯಲ್ಲಿ ನೆಮ್ಮದಿ ಬೇಕಾ, ಶಾಂತಿ ಬೇಕಾ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಏನೇ ಮಾಡಿದ್ರೂ ಕೂಡ ಏಳಿಗೆ ಅನ್ನೋದು ಆಗ್ತಾಯಿಲ್ಲ, ನಾವು ಪೂಜೆಗಳು ಮಾಡಿಸಿದ್ವಿ, ಎಲ್ಲೋ ಏನೆಲ್ಲ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನು ಅನ್ಕೊತಾ ಇರ್ತೀರಲ್ವ. ಖಂಡಿತವಾಗ್ಲೂ ನೀವು ಈ ಒಂದು ವರಾಹಿ ಅಮ್ಮನ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಎಷ್ಟೋ ಒಂದು ಪಾಪ ಕರ್ಮಗಳಿಂದ ನೀವು ದೂರ ಆಗ್ತೀರಿ. ತಪ್ಪದಿರ ವರಾಹಿ ಅಮ್ಮನ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿ. ಅನಾರೋಗ್ಯದ ಬಾಧೆ ಅನ್ನುವಂಥದ್ದು ಚೇತರಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ಏನೇ ಒಂದು ಇದ್ರೂ ಕೂಡ ನಿಮ್ಮದೇ ಸರಳವಾಗಿರುವಂಥದ್ದು. ನೋಡಿ ಈ ರೀತಿಯಾಗಿ ನೋಡಿ, ಇಲ್ಲಿ ವರಾಹಿ ಅಮ್ಮನಿಗೆ ಈ ರೀತಿಯಾಗಿ ಅಲಂಕಾರವನ್ನು ಇವತ್ತಿನ ದಿವಸ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ರೀತಿ ಮನಸ್ಸಿಗೆ ನೆಮ್ಮದಿನೇ ಸಿಗುತ್ತೆ. ವರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ರಂತೂ ಇವತ್ತು ಮಂಗಳವಾರ ಅಲ್ಲ, ಹಾಗಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದಾರೆ. ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ರಾತ್ರಿ ಮಲಗೋದಕ್ಕೆ ಮುನ್ನ 11 ಬಾರಿ ಮಂತ್ರ ಹೇಳಿದರೆ ಸಾಕಾಗುತ್ತೆ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.